ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯಸದ ರುಚಿ ಕಿಚನ್. ಇವತ್ತಿನ ರೆಸಿಪಿ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ನಾನು ನೋಡ್ತಾ ಇದ್ದೀರಲ್ಲ, ಪನ್ನೀರ್ ಸ್ಯಾಂಡ್ವಿಚ್ ತುಂಬಾ ಕ್ರೀಮಿಯಾಗಿ ಮತ್ತು ಕ್ರಂಚಿಯಾಗಿ ಹೊರಗಡೆಯಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಳಗಿನ ಲಂಚ್ ಬಾಕ್ಸಿಗೂ ಇದನ್ನು ನಾವು ಪ್ರಿಪೇರ್ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ನಾವಿದನ್ನು ಪ್ರಿಫರ್ ಮಾಡ್ಬೋದು. ಪನ್ನೀರೆಲ್ಲ ಹಾಕೋದ್ರಿಂದ ಪ್ರೋಟೀನ್ ರಿಚ್ ಆಗಿರುತ್ತೆ, ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಪನ್ನೀರು ಸ್ವಲ್ಪ ತುರಿದು ಹಾಕೋತೀನಿ. ಹಾಗೆ ಪನ್ನೀರು ಸ್ವಲ್ಪ ಕಟ್ ಮಾಡಿ ಫ್ರೈ ಮಾಡಿದ್ದೀನಿ ಆಯಿಲಲ್ಲಿ ಸ್ವಲ್ಪ. ಇದು ಏನಂದರೆ ನಮಗೆ ತಿನ್ನೋವಾಗ ಒಳ್ಳೆ ಕ್ರಂಚಿ ಫ್ಲೇವರ್ ಕೊಡುತ್ತೆ ಈ ಪನ್ನೀರು. ಮತ್ತು ತುರಿದಿರೋ ಪನ್ನೀರು ನಮಗೆ ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮಯೋನೀಸ್ ಸಾಸ್ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನು. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ ಸಾಸ್ ಹಾಕಿದ್ದೀನಿ. ಹಾಗೆ ನಾನು ಇದಕ್ಕೆ ವೀಟ್ ಬ್ರೆಡ್ ತೊಗೊಂಡು ಅದು ಸ್ವಲ್ಪ ಸೀಡ್ಸ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಟ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಇದೆಲ್ಲ ತುಂಬಾ ಪೌಷ್ಟಿಕ ಅಂತ ಹೇಳ್ಬೋದು. ಆ ಥರದ ಬ್ರೆಡ್ ತೊಗೊಂಡ್ರೆ ನಮಗೆ ನ್ಯೂಟ್ರಿಷಸ್ ಸ್ವಲ್ಪ ಸಿಗುತ್ತೆ. ಸೊ ಅದರಿಂದ ನೋಡಿ ಫ್ರೆಂಡ್ಸ್, ಇದಕ್ಕೆ ಬ್ರೆಡ್ಗೆ ಫಸ್ಟು ಬೆಣ್ಣೆ ಸವರಿ, ಆಮೇಲೆ ಅದಕ್ಕೆ ಪುದೀನ ಚಟ್ನಿ ಸವರ್ಕೊಂಡು ನೆಕ್ಸ್ಟು ನಾವು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಚೀಸ್ ಲೇಯರ್ ಇಟ್ಟು ಬ್ರೆಡ್ನ ರೋಸ್ಟ್ ಮಾಡಿಕೊಂಡ್ರೆ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು. ಇಲ್ಲಿ ಮಯೋನೀಸ್ ಬದಲಿಗೆ ಸ್ವೀಟ್ ಆಗಿರುವಂಥ ಗಟ್ಟಿ ಮೊಸರನ್ನ ಕೂಡ ನಾವು ಆ್ಯಡ್ ಮಾಡ್ಬೋದು. ತುಂಬಾ ಟೇಸ್ಟಿ ಆದಂಥ ಈಸಿ ಆದಂತಹ ರೆಸಿಪಿ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.